ಸಂವಿಧಾನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಎಚ್.ಎನ್. ಬಡಿಗೇರ್. ಸಂವಿಧಾನ ಸಂರಕ್ಷಣಾ ಪಡೆ ದೇಶ ಪ್ರೇಮಿ ಯುವಾಂದೋಲನದ ಭಾಗವಾಗಿ ಸಂವಿಧಾನ ಯುವಯಾನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಮಾಡಿದ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ವಾಡಿಯಿಂದ ಪ್ರಾರಂಭವಾಗಿ ನಿನ್ನೆಯ ದಿನ ತಾಲೂಕಿಗೆ ಬಂದು ತಲುಪಿತು. ಯುವಯಾನ ತಂಡವನ್ನು ತಾಲೂಕಿನ ದಲಿತ ಪರ, ಪ್ರಗತಿಪರ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಯವರು ಆತ್ಮೀಯವಾಗಿ ಬರಮಾಡಿಕೊಂಡು ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಯಿತು. ಹಿರಿಯ ಮುಖಂಡರಾದ ಎಚ್.ಎನ್. ಬಡಿಗೇರ್ ಬೈಕ್ ಜಾಥಾದಲ್ಲಿ ಭಾಗಿಯಾಗಿ ಅವರು ಮಾತನಾಡಿ, ಭಾರತ ದೇಶದ ಸಂವಿಧಾನವು ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನವಾಗಿದ್ದು, ನಮ್ಮ ಸಂವಿಧಾನದಿಂದ ಇಂದು ಇಡೀ ದೇಶದ ಎಲ್ಲ ವರ್ಗದ ಜನರಿಗೆ ನ್ಯಾಯವು ದೊರಕಿದೆ. ಆದರೆ ಇಂದು ಕೋಮುವಾದಿ ಸರ್ಕಾರಗಳು ಜಾತಿಗಳ ಮಧ್ಯೆ ಮತ್ತು ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಾ ಕೋಮು ಗಲಭೆಯನ್ನು ಎಬ್ಬಿಸಿ ಸಂವಿಧಾನದ ಆಶಯಗಳಿಗೆ ಕೊಳ್ಳಿ ಇಡುವ ಕೆಲಸಕ್ಕೆ ಕೈ ಹಾಕಿರುವುದು ವಿಪರ್ಯಾಸ. ಆ ನಿಟ್ಟಿನಲ್ಲಿ ಸಂವಿಧಾನವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಈ ಯಾತ್ರೆಯು ಸ್ವಾಗತಾರ್ಹವಾಗಿದ್ದು, ಎಲ್ಲರೂ ಸಂವಿಧಾನವನ್ನು ಉಳಿಸಿಕೊಳ್ಳುವ ಮುಖಾಂತರ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸೋಣ ಎಂದರು. ನಂತರ ಬೈಕ್ ಜಾಥಾವನ್ನು ಗಾಂಧಿ ವೃತ್ತಕ್ಕೆ ಬರಮಾಡಿಕೊಂಡ ವೇಳೆಯಲ್ಲಿ ಡಿವಿಪಿ ಜಿಲ್ಲಾ ಸಂಚಾಲಕರಾದ ಮೌನೇಶ ಜಲವಾಡಗಿ ಮಾತನಾಡಿ, ಇಂದು ಸಂವಿಧಾನವನ್ನು ಉಳಿಸುವ ಜಾಗೃತಿ ಜಾಥಾವನ್ನು ವಿಶೇಷವಾಗಿ ವಿದ್ಯಾರ್ಥಿ, ಯುವ ಜನರು ಸಂಘಟಿಸಿರುವುದು ಅತ್ಯಂತ ಸಂತಸದ ವಿಷಯ. ಜೊತೆಗೆ ಇಂದು ದೇಶದಲ್ಲಿ ದಲಿತರು, ಶೋಷಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಹಕ್ಕುಗಳನ್ನು ಕಸಿಯುವ ಹುನ್ನಾರವನ್ನು ಕೋಮುವಾದಿ ಸರ್ಕಾರಗಳು ನಿರಂತರವಾಗಿ ಮಾಡುತ್ತಾ ಬರುತ್ತಿವೆ ಮತ್ತು ಖಾಸಗೀಕರಣದ ಹೆಸರಿನಲ್ಲಿ ದೇಶವನ್ನು ಲೂಟಿ ಹೊಡೆಯುತ್ತಿವೆ. ಯುವಕರಿಗೆ ಉದ್ಯೋಗವನ್ನು ನೀಡದೆ ವಂಚಿಸುತ್ತಿದೆ. ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡುವಂಥ ಕುತಂತ್ರಕ್ಕೆ ಕೂಡ ಕೈ ಹಾಕಿರುವುದು ನಾಚಿಕೆಗೇಡಿನ ಸಂಗತಿ. ಆ ನಿಟ್ಟಿನಲ್ಲಿ ಶೋಷಿತ ಸಮಾಜಗಳು ಸಂವಿಧಾನವನ್ನು ಗೌರವಿಸುವ ಮತ್ತು ಅನುಸರಿಸುವ ಎಲ್ಲ ವರ್ಗದ ಜನರು ಸಂವಿಧಾನವನ್ನು ಉಳಿಸುವ ಶಪಥ ಮಾಡಬೇಕಾಗಿದೆ. ಯಾಕೆಂದರೆ ಇಂದು ಸಂವಿಧಾನ ಆಶಯಗಳನ್ನು ಒಂದೊಂದಾಗಿ ಮೊಟಕುಗೊಳಿಸುವ ಕುತಂತ್ರಕ್ಕೆ ಮನುವಾದಿ ಸರ್ಕಾರಗಳು ಕೈ ಹಾಕಿವೆ. ಆದ್ದರಿಂದ ಇದೇ ದಿನಾಂಕ 26ರಂದು ದಾವಣಗೆರೆಯಲ್ಲಿ ನಡೆಯುವ ಬೃಹತ್ ಸಂವಿಧಾನ ಜಾಗೃತ ಸಮಾವೇಶಕ್ಕೆ ಹೋಗಬೇಕೆಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ನಾರಾಯಣ ಬೆಳಗುರ್ಗಿ ಮಾತನಾಡಿದರು ಹಾಗೂ ಹಿರಿಯ ಮುಖಂಡರಾದ ಅಲ್ಲಮ್ಮ ಪ್ರಭು ಪೂಜಾರಿ, ಬಸವರಾಜ ಬಾರ್ದಲಿ, ಹನುಮಂತಪ್ಪ ಹಂಪನಾಳ್, ಚಿಟಿ ಬಾಬು, ಬಿಎನ್ ಯಾರಂದಿಹಾಳ್, ರಮೇಶ್ ಪಾಟೀಲ್, ಮುತ್ತುಸಾಗರ್, ಅಲಂಬಾಷಾ ಬೂದಿಹಾಳ, ಯಮನೂರಪ್ಪ ಪರಪುರ, ಉಮೇಶ ಸುಕಲ್ಪೇಟೆ, ಸುರೇಶ ಯಲಗೂಡ್ಲಿಗಿ, ಚಂದ್ ಪಾಷಾ, ರಾಜಶೇಖರ್ ವೆಟಲಾರಾವ್ ಅನೇಕರು ಇದ್ದರು. ವರದಿ ವೆಂಕಟೇಶ್ ನಾಯಕ್, NKS TV4 ಸಿಂಧನೂರು.